ಈಗ ನಾನು ಬಿಜೆಡ್ ಜಮೀರ್ ಅಹಮದ್ ಸಾಹೇಬರು ಈ ರಾಜ್ಯದ ಒಬ್ಬ ಪ್ರಶ್ನಾತೀತ ಸರ್ವ ಜನಾಂಗದ ನಾಯಕರು, ಇದರಲ್ಲಿ ಎರಡು ಮಾತಿಲ್ಲ. ಅವರ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ 2023ರಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಗತಿ ಓಡಾಡಿ ಸಂಘಟನೆ ಮಾಡಿ ಎಲ್ಲ ಸಮುದಾಯದ ಹಿರಿಯರಿಗೆ, ಕಾರ್ಯಕರ್ತರಿಗೆ, ಕಿರಿಯರಿಗೆ ಭೇಟಿಯಾಗಿ 2023ರ ಚುನಾವಣೆಯಲ್ಲಿ ಭಾಳ ಅವ್ರದ್ದೇ ಆದಂಥ ರೀತಿಯಲ್ಲಿ ದೊಡ್ಡ ಸಂಘಟನೆ ಮಾಡಿ ಪಕ್ಷಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ದು ನಿಮಗೆ ನಮಗೆಲ್ಲ ಗೊತ್ತಿದೆ. ಅದರ ಜೊತೆಗೆ ನೀವು ನೋಡಿದಿರಿ, ನಾನು 30 ವರ್ಷದ ರಾಜಕೀಯ ಜೀವನದಲ್ಲಿ ಹೇಳ್ತೀನಿ, ನಮ್ಮ ಮೈನಾರಿಟಿ ಅಲ್ಪಸಂಖ್ಯಾತರಿಗೆ ಒಂದು ಮಾಡುವಂಥ ಕೆಲಸ ಇವತ್ತು ಈ ರಾಜ್ಯದಲ್ಲಿ ಯಾರಾದರೂ ಮಾಡ್ಯಾರ ಅಂದ್ರೆ ಅದು ಬಿಜೆಡ್ ಜಮೀರ್ ಅಹಮದ್ ಅವರು ಮಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ, ಮೈನಾರಿಟೀಸ್ಗೆ ಇದ್ರು ಅಜೀಜ್ ಸೇಠ್ ಸಾಹೇಬರು, ಜಾಫರ್ ಶರೀಫ್ ಸಾಹೇಬರು ಮತ್ತು ಇನ್ನೂ ಅನೇಕ ನಾಯಕರು, CM ಇಬ್ರಾಹಿಂ ಸಾಹೇಬರು, ಅನೇಕ ನಾಯಕರು ಇದ್ರು. ಆದರೆ ಈ ಥರ ಮುಸಲ್ಮಾನರಿಗೆ ಒಂದೇ ಪ್ಲಾಟ್ಫಾರ್ಮಲ್ಲಿ ತಂದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದಲ್ಲಿ, DK ಶಿವಕುಮಾರ್ ಸಾಹೇಬರ ನಾಯಕತ್ವದಲ್ಲಿ ಒಂದಾಗಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸುವಂಥ ಕೆಲಸ ಈ ರಾಜ್ಯದಲ್ಲಿ, ಈ ರಾಜ್ಯದ ಇತಿಹಾಸದಲ್ಲಿ ಸ್ವತಂತ್ರ ನಂತರ ಯಾರು ಮಾಡ್ಯಾರಂದ್ರೆ ಅದು ಬಿಜೆಡ್ ಜಮೀರ್ ಅಹಮದ್ ಮಾಡಿದ್ದಾರೆ ಅಂತ ಭಾಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ. ಇವತ್ತು ಅವರಿಗೆ ಸಚಿವ ಸ್ಥಾನ ತಪ್ಪಿದೆ, ನಮಗೆಲ್ಲ ಭಾಳ ನೋವಾಗಿದೆ. ನಾವು ರಾಜಕಾರಣಿಗಳು ನೋವು ಮಾಡ್ಕೊಂಡಿವಿ. ಬಟ್ ನೀವು ನೋಡಿ, ಕಡೆ ಮನುಷ್ಯನೂ ಕೂಡ ಇವತ್ತು ಈ ರಾಜ್ಯದಲ್ಲಿ ನೋವು ಮಾಡ್ಕೊಂಡಿದ್ದಾನೆ. ಜಮೀರ್ ಅಹಮದ್ ಸಾಹೇಬರು ಈ ರಾಜ್ಯಕ್ಕೆ ಸಚಿವರಾಗಬೇಕು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಯಾವ ಥರ ಬಡವರ ಬಗ್ಗೆ ಕಳಕಳಿ, ಕಾಳಜಿ, ಚಿಂತನೆ ಇಟ್ಕೊಂಡು ಇವತ್ತು ಈ ರಾಜ್ಯದ ಇತಿಹಾಸದಲ್ಲಿ ಆಶ್ರಯ ಮನೆ ಕೊಟ್ಟಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೆ ಗೊತ್ತಿದೆ. 42,000 ಮನೆಗಳು ಈ ರಾಜ್ಯದ ಬಡವರಿಗೆ ಕೊಟ್ಟಿರ್ತಕ್ಕಂಥದ್ದು. ಹುಬ್ಬಳ್ಳಿಯಲ್ಲಿ ದೊಡ್ಡ ಸಮಾವೇಶ, ಒಂದು ನಿಮಿಷ, ದೊಡ್ಡ ಸಮಾವೇಶ ಮಾಡಿರ್ತಕ್ಕಂಥದ್ದು ಇವತ್ತು ಹುಬ್ಬಳ್ಳಿ ಇತಿಹಾಸದಲ್ಲಿ ಅಂತ ಸಮಾವೇಶ ಆಗಿಲ್ಲ, ಅಂತ ಕಾರ್ಯಕ್ರಮ ಆಗಿಲ್ಲ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಹೊಗಳಿ ಹೋಗಿದ್ದಾರೆ. ಹಾಗಾಗಿ ಸನ್ಮಾನ್ಯ ಜಮೀರ್ ಅಹಮದ್ ಸಾಹೇಬರು ಕೊಡುಗೆ ಈ ರಾಜ್ಯದ ಜನರಿಗೆ ಭಾಳಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದಲ್ಲಿ ನಡೆದಿರ್ತಕ್ಕಂಥ ಸರ್ಕಾರದಲ್ಲಿ ಭಾಳ ಜನಪ್ರಿಯತೆ ಗಳಿಸ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಂದು ಹೆಸರು ತರುವಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ಸಚಿವ ಸ್ಥಾನ ತಪ್ಪಿದೆ, ನಮಗೆಲ್ಲ ಭಾಳ ನೋವಾಗಿದೆ ಅಂತ ಹೇಳಿದ್ದೀನಿ. ಈಗಾಗಲೇ ಮತ್ತೆ ಹೇಳ್ತೀನಿ, ನಾನು ನಮ್ಮ ಹೈಕಮಾಂಡ್ಗೆ ವಿನಂತಿ ಮಾಡ್ತೇನೆ, ನಮಗೆ ಜಮೀರ್ ಅಹಮದ್ಗೆ ದೇವರು ಕೊಟ್ಟಿದ್ದಾನೆ, 2 ಹೊತ್ತು ಊಟ ಮಾಡ್ತೀವಿ, ಇರ್ತೀವಿ. ಆದರೆ ಅವ್ರು ಹಿಂದಿರ್ತಕ್ಕಂಥ, ಅವ್ರು ನಂಬಿರ್ತಕ್ಕಂಥ ಲಕ್ಷಾಂತರ ಬಡವರಿಗೆ ಅನ್ಯಾಯ ಆಗ್ತದೆ. ಲಕ್ಷಾಂತರ ಬಡವರಿಗೆ. ಜಮೀರ್ ಅಹಮದ್ ಏನೋ ಬದುಕ್ತಾರೆ, ಅಡ್ಡಾಡ್ತಾರೆ, ಅವ್ರಿಗೇನು ದೇವರು ಸಾಕಷ್ಟು ಕೊಟ್ಟಿದ್ದಾನೆ. ಆದರೆ ಲಕ್ಷಾಂತರ ಲಕ್ಷ ಗಟ್ಟಲೆ ಬಡವರು ಇವತ್ತು ಕಣ್ಣೀರು ಹಾಕ್ತಾರೆ. ಕೇವಲ ಮುಸಲ್ಮಾನರು ಅಷ್ಟೇ ಅಲ್ಲ, ಎಲ್ಲ ಜನಾಂಗ. ಈಗಾಗಲೇ ನಮ್ಮ ಹಿರಿಯ ಸಚಿವರು ಯಾರು ಸುಧಾಕರ್ ಅವರು ಹೇಳಿದ್ದಾರೆ ಮತ್ತು ಜಾರಕಿಹೊಳಿ ಸಾಹೇಬ್ ಹೇಳಿದ್ದಾರೆ, ಬಹಳಷ್ಟು ಮಂತ್ರಿಗಳು, ಅವ್ರ ಸಹಪಾಠಿಗಳು, ಕೊಲೀಗ್ಸ್ ಹೇಳಿದ್ದಾರೆ. ಈ ಆಡಿಯೋ, ಆಮೇಲೆ ನಮ್ಮ ಹರೀಶ್ ಸಾಹೇಬ್ ಹೇಳಿದ್ದಾರೆ, ಭಾಳ ಜನ ಹೇಳಿದ್ದಾರೆ. ದಿಲ್ಲಿಯಿಂದ ನಿನ್ನೆ ತಾನೇ BK ಹರಿಪ್ರಸಾದ್, ನಮ್ಮ ನೂತನ ನವ ಅಧ್ಯಕ್ಷರು, ಅವರು ಕೂಡ ಹೇಳಿದ್ದಾರೆ, KPC ಅಧ್ಯಕ್ಷರು. ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಆಡಿಯೋ ಈಗ ಬಿಡುಗಡೆ ಮಾಡೋದೇನಿತ್ತು, ಚುನಾವಣೆ ಆಗ ಮಾಡಬೇಕಾಗಿತ್ತು. ಎಲೆಕ್ಷನ್ ಸಂದರ್ಭದಲ್ಲಿ ಅವ್ರ ಕೈಗೆ ಆಗ ಸಿಕ್ಕತ್ತೆ, ಅವಾಗ ಈಗ ಮಂತ್ರಿಗಿರಿ ಆಗಿದೆ. ಇದು ನೋಡಿ ಏನಿದೆ ಅಂದರೆ, ಇದು ಒಂದು ಅವ್ರ ವಿರುದ್ಧ ಒಂದು ಷಡ್ಯಂತ್ರ ಅಲ್ಲ. ಈಗ ಮಾಡಿದವ್ರು ಯಾರು ಈಗಾಗಲೇ ನಿಮಗೆಲ್ಲ ಗೊತ್ತಾಗಿದೆ. ನನ್ನ ಬೈಲಿ ಯಾಕೆ ಹೇಳಿಸ್ತೀರಿ? ಇಡೀ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತಾಗಿದೆ ಯಾರು ಇಂಥ ಕುತಂತ್ರ ಬುದ್ಧಿ ಉಪಯೋಗ ಮಾಡಿದ್ದಾರೆ, ಯಾರು ಮೀರ್ ಸಾಧಿಕ್ರು ಇವರು ಅನ್ನೋದು ಗೊತ್ತಾಗಿದೆ. ಇವತ್ತಿಲ್ಲ ನಾಳೆ ಸಾರ್ವಜನಿಕ ಆಗ್ತದೆ ಹೆಸರು ಅವ್ರದ್ದು. ಈಗ ಆಡಿಯೋ ರಿಲೀಸ್ ಆಗಿರ್ತಕ್ಕಂಥದ್ದು ಅದು ಭಾಳ ಅಕ್ಷಮ ಅಪರಾಧ. ಅವರು ಇಂಥ ಮಾಡಿವಿ ಅಂದ್ರೂ ಅಪರಾಧ, ಅವ್ರು ಮಾಡಿಲ್ಲ, ಅದು ಸುಳ್ಳು. ಆದರೆ ಅವ್ರದ್ದೇ ಆಡಿಯೋ ಅಂತೇಳಿ ಇವ್ರು ರಿಲೀಸ್ ಮಾಡಲ್ಲ. ನೋಡಿ, ಮಾತಾಡ್ದವ ಮಂತ್ರಿಗಳು ಇಬ್ಬರು ರಿಲೀಸ್ ವೈರಲ್ ಮಾಡಬೇಕಲ್ಲ, ಅವ್ರು ಬಿಟ್ರೆ ಅದು ಏರ್ಟೆಲ್ ಕಂಪನಿ ತೆಗಿಬೇಕು ಅಥವಾ ಜಿಯೋ ಕಂಪನಿ. ಏರ್ಟೆಲ್ ಕಂಪನಿ ತೆಗಿಯಕ್ಕೆ ಯಾರಿಗೆ ರೈಟ್ ಇದೆ? ಪೊಲೀಸ್ ಇಲಾಖೆಗೆ ಅಥವಾ ಪ್ರಭಾವಿ ನಾಯಕರಿಗೆ. ಇದೆಲ್ಲ ಭಾಳ ಇದೆ. ಅದು ಡೀಪ್ಗೆ ಹೋಗಲ್ಲ. ಅವರು ಜಮೀರ್ ಅಹಮದ್ ಸಾಹೇಬರು ಹೇಳಿದ್ದಾರೆ, ಅದರ ಬಗ್ಗೆ ನಾ ತಲೆ ಕೆಡಿಸ್ಕೊಳಂಗಿಲ್ಲ, ಇಂಥವೆಲ್ಲ ಸಹಜ. ನೋಡಿ, ಮಾವಿನ ಗಿಡಕ್ಕೆ ಕಲ್ಲು ಹೊಡಿತಾರೆ, ಬೇವಿನ ಗಿಡಕ್ಕೆ ಹೊಡಂಗಿಲ್ಲ. ಇದೊಂದು ಹಣ್ಣಿದ್ದಂಗೆ ಇದು ಜಮೀರ್ ಅಹಮದ್. ಎಲ್ಲರೂ ಅದರ ಪ್ರೀತಿಯಿಂದ ನೋಡ್ತಾರೆ. ವೈರಿಗಳು ಕೂಡ ಅದಕ್ಕೆ ಜಮೀರ್ ಅಹಮದ್ ಅವರು ಅದು
ಪಕ್ಷದಲ್ಲಿ ಪ್ರಮುಖ ನಾಯಕರಿದ್ದಾರೆ, ಸಣ್ಣ ನಾಯಕರಂತೂ ಅಲ್ಲ. ಅವರು ಪ್ರಥಮ ಹಂತದಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಯಾಗಿದ್ರು, ಸಿಗ್ತಂದ್ರೂ ಇದ್ರು. ಫಂಕ್ಷನ್ ಕೂಡ ಅರ್ಧಕ್ಕೆ ತಗೋ ವ್ಯವಸ್ಥೆ ಆಯ್ತು. ಯಾವ ಕಣ ತಪ್ಪು ಅಂತ ಅಲ್ಲ, ಈಗ ಏನಾಗ್ತೈತಿ, ಇವತ್ತು ನೀವ ಹೈಕಮಾಂಡ್ ಜಗದಾಗಿದ್ರು ಕೂಡ ಏನಾಗೈತಿ, ಕೆಲವರು ಪಕ್ಷದಾಗ ಇದ್ಕೊಂಡು ಅವ್ರ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ. ಹೈಕಮಾಂಡ್ ಎಲ್ಲ ರೀತಿಯಿಂದ ಅಬ್ಸರ್ವ್ ಮಾಡ್ತಾ ಇದೆ, ಎಲ್ಲ ರೀತಿಯಿಂದ ಮಾಹಿತಿ ಕಲೆ ಹಾಕ್ತಾ ಇದೆ. ಈಗ ಸಡನ್ಲಿ ಫಸ್ಟ್ ಲಿಸ್ಟ್ನಾಗ ಅವ್ರು ಮಿನಿಸ್ಟರ್ ಮಾಡಿದ್ರೆ ಮತ್ತು ಇವರು ವಿರೋಧಿಗಳು ಷಡ್ಯಂತ್ರ ಮಾಡಿದವರು ಅವರು ಕಾಂಗ್ರೆಸ್ನಾಗ ಇರ್ತಕ್ಕಂಥವ್ರು ಅನ್ನೋಂಥದ್ದು ಭಾಳ ಜನ ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ. ಆದರೆ ಅವರು ಮತ್ತಿದಾಕಂದ್ರೆ ಅದು ಮುಜುಗೂರ ಆಗಬಾರ್ದು, ಪಕ್ಷ ಒಂದು ಶಿಸ್ತಿನ ಪಕ್ಷ ಆಯಿತು, ವೇಟ್ ಮಾಡೋಣ ಅಂತೇಳಿ ಸೆಕೆಂಡ್ ಲಿಸ್ಟ್ನಾಗ ಮಾಡ್ತಾರಂತ ನನಗೆ ವಿಶ್ವಾಸ. ದಾವಣಗೆರೆ ಉಪಚುನಾವಣೆ ಒಳಗಡೆ ಜಮೀರ್ ಅಹಮದ್ ಬರದೇ ಇದ್ರು ಕೂಡ ನನ್ನ ಮಗನ ಗೆಲ್ಸ್ಕೊಂಡ್ ಬರ್ತೀನಿ ಅಂತ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ರು. ಆ ಸಿಟ್ಟಿನಿಂದ ಏನಾದರೂ ಅವ್ರ ನನ್ನ ಮಗನ ಸೋಲಿಸಲು ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ರು ಏನು ಹೇಳ್ಯಾರ ನನಗೆ ಗೊತ್ತಿಲ್ಲ. ಬಟ್ ದಾವಣಗೆರೆ ಗೆದ್ದಿದ್ದು ಜಮೀರ್ ಅಹಮದ್ ಅವರು ಹೋಗಿದ್ದಕ್ಕೆ ಗೆದ್ದಿದೆ ಅಂತ ನಾನು ಕೂಡ ಬಾಗಲಕೋಟ್ನಲ್ಲಿ ಇದ್ದೆ, ಅಲ್ಲಿಂದೆಲ್ಲ ನಮ್ಮದು ಭಾಳ ಜನ ಇದ್ದಾರೆ ಅಲ್ಲೇ ತಿಳ್ಕೊಂಡೆ. ಬಿಜೆಡ್ ಜಮೀರ್ ಅಹಮದ್ ಬರೋದ್ರಿಂದ ಒಂದು 5,000 ಓಟು ಈ ಕಡೆ ಟರ್ನ್ ಆದವು, ಅದು ಗೆಲುವು ಆಯಿತು ಅಂತೇಳಿ ಅದು ಗೆದ್ದಿದೆ. ನಮಗೆಲ್ಲ ವಿಶ್ವಾಸ ಇತ್ತು ಅದು ಗೆಲ್ತೈತೆ ಅಂತೇಳಿ. ಅದು ಇಲ್ಲ, ಜಮೀರ್ ಅಹಮದ್ ಸಾಹೇಬ್ರಿಗೆ ಈಗಾಗಲೇ ಜಾರಕಿಹೊಳಿ ಸಾಹೇಬ್ರು ಹೇಳ್ಯಾರಲ್ಲ, ಬಿಜೆಡ್ ಜಮೀರ್ ಅಹಮದ್ ಸಾಹೇಬ್ರ ಅವಶ್ಯಕತೆ ಇದೆ, ಅವರಿಗೆ ಸಚಿವ ಸ್ಥಾನ ಕೊಡಬೇಕು, 2ನೇ ಲಿಸ್ಟ್ನಾಗ ಆಗ್ತೈತಿ, ವಿಶ್ವಾಸ ಇದೆ ಅಂತ ಒಬ್ಬ ದೊಡ್ಡ ನಾಯಕರು ಸತೀಶ್ ಜಾರಕಿಹೊಳಿ ಸಾಹೇಬರು, ಹರೀಶ್ ಸಾಹೇಬರು, ಆಮೇಲೆ ಸುಧಾಕರ್ ಅವರು, ಭಾಳ ಜನ ಮತ್ತೆ ಯಾರ್ಯಾರು ಸಚಿವರು ಹೇಳಿದಾರಲ್ಲ. ಅಲ್ಲ, ಹಂಗಲ್ಲದು. ಈಗ ನೋಡಿ, ಈ ಹಿಂದೆ ಎಸ್ ಎಂ ಕೃಷ್ಣ ಸಾಹೇಬ್ ಸರ್ಕಾರದಾಗ 4 ಜನ ಮುಸ್ಲಿಂ ಮಿನಿಸ್ಟರ್ ಇದ್ರು, 4 ಜನ. ಆಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರದಾಗ 3 ಜನ ಇದ್ರು ಅಲ್ವಾ, ಯುಟಿ ಖಾದರ್ ಸಾಹೇಬ್ರು, ಒಬ್ಬರು ಸ್ಪೀಕರ್, ಹೌದಲ್ಲ, 2 ಜನ ಅಲ್ಲ, ರಹೀಂ ಖಾನ್ 2 ಜನ, 2 ಈ ಸ್ಪೀಕರ್ ಹಿಡಿದು 3 ಜನ. ಈ ಬಾರಿ 4 ಜನ ಮಾಡ್ರಿ ಅಂತೇಳಿ ನಮ್ಮ ಮುಸ್ಲಿಂ ಸಮಾಜದ ಮೌಲ್ವಿಗಳು, ಮುಖಂಡರು, ಕಾರ್ಯಕರ್ತರು ಎಲ್ಲ ಒತ್ತಾಯ ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, 4 ಜನ ಮುಸ್ಲಿಮಾನರಿಗೆ ಕೊಡ್ರಿ ಅಂತ. ಈಗಾಗಲೇ ಯುಟಿ ಖಾದರ್ ಸಾಹೇಬ್ರು ಆಗಿದ್ದಾರೆ, ಇನ್ನು 3 ಜನಕ್ಕೆ ಮಾಡಬೇಕು. ಇನ್ನೂ ಅನೇಕ ಹಿರಿಯ ನಾಯಕರು ಇದ್ದಾರೆ, ಯಾರು ನಮ್ಮ ಹರೀಶ್ ಅವರು ಇದ್ದಾರೆ, ತನ್ವೀರ್ ಸೇಠ್ ಇದ್ದಾರೆ, ರಹೀಂ ಖಾನ್, ಖನೀಜಾ ಫಾತಿಮಾ ಆ್ಯಂಡ್ MLS ನಮ್ಮ ಬೆಳಗಾಂ ಸೇಠ್ ಸಾಹೇಬ್ರಿದ್ದಾರೆ, MLC ಒಳಗೆ ನಮ್ಮ ಸಲೀಂ ಮೊಹಮ್ಮದ್ ಸಾಹೇಬ್ರಿದ್ದಾರೆ, ಇದೆಲ್ಲ ನಮ್ಮ ಸಮಾಜದ ಮುಖಂಡರಿದ್ದಾರೆ. ಅದು 4 ಜನ ಕೊಟ್ಟರೆ ಒಳ್ಳೆಯದು. ಯಾಕಂದರೆ ಇದು ಕಾಂಗ್ರೆಸ್ ಪಾರ್ಟಿಗೆ ನಾವು ಎಂದಿಂದಿಗೂ ದ್ರೋಹ ಮಾಡೋಂಗಿಲ್ಲ, ಅನ್ಯಾಯ ಮಾಡೋಂಗಿಲ್ಲ. ಮೈನಾರಿಟೀಸ್ ಕಾಂಗ್ರೆಸ್ ಪಾರ್ಟಿ ಅಂತ ನೀವು ಹೇಳ್ತಿರಲ್ಲ, ಅವ್ರು ಕಾಂಗ್ರೆಸ್ ವೋಟರ್ಸ್ ಬಿಡು ಅಂತೇಳಿ. ಹಾಗೆ ನಮ್ಮ ಹೈಕಮಾಂಡ್ ಕೂಡ ನನ್ನ ವಿಶ್ವಾಸ ಇದೆ, ನಮ್ಮ ಕೈ ಬಿಡೋದಿಲ್ಲ. ಜಮೀರ್ ಅಹಮದ್ ಸಾಹೇಬ್ರಿಗೆ 2ನೇ ಪಟ್ಟಿಯಲ್ಲಿ ಮಂತ್ರಿ ಸ್ಥಾನಕ್ಕೆ ಅವಕಾಶ ಸಿಗ್ತೈತೆ ಅಂತ ನಮ್ಮ ನಂಬಿಕೆ ಇದೆ. ನಾನು ಕೂಡ ನಿಮ್ಮ ಮುಖಾಂತರ ಕಳ್ಕಳಿ ವಿನಂತಿ ಮಾಡ್ತೇನೆ ನಮ್ಮ ಹೈಕಮಾಂಡ್ಗೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಎಲ್ಲ ನಾಯಕರುಗಳಿಗೆ ಮನವಿ ಮಾಡ್ತೇನೆ. ಈ ಜಮೀರ್ ಅಹಮದ್ ಸಾಹೇಬರು ಮಿನಿಸ್ಟರ್ ಆಗೋದ್ರಿಂದ ಲಕ್ಷ ಬಡವರು ಬದುಕ್ತಾರೆ ಅಂತೇಳಿ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ.